Hello everyone. In previous class we discussed about electric potential due to point charge, electric potential due to multiple charges, electric potential due to dipole, and the relationship between E and V. ಹೌದು ತಾನೆ. ಸೊ ಅದೇ ಥರ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಬಗ್ಗೆನೂ ನಾವು ಸ್ಟಡಿ ಮಾಡಿದ್ವಿ. ಸೊ ನಾವು ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ a topic called equipotential surfaces. Equipotential surfaces. The name suggests equi means equal, potential surfaces means the equipotential surface means these are the imaginary surface. ಇವೆಲ್ಲ ಏನಿದು equipotential surface is a imaginary surface on which at every point potential is same. ಈಗ ಫಾರ್ ಎಕ್ಸಾಂಪಲ್ ಒಂದು ಪಾಯಿಂಟ್ ಚಾರ್ಜ್ ಇದೆ ಕ್ಯೂ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಆ ಕ್ಯೂ ಸುತ್ತ ಏನಾಗ್ತಾ ಇರುತ್ತೆ ಅಂದರೆ ಅರೌಂಡ್ ದ ಪಾಯಿಂಟ್ ಚಾರ್ಜ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಪ್ರೊಡ್ಯೂಸ್ಡ್ ಇನ್ ದ ಫಾರ್ಮ್ ವೆಕ್ಟಾರ್ ಕಾಂಪೊನೆಂಟ್. ಅಂದರೆ ವೆಕ್ಟಾರ್ ಅಂತ ತಗೊಂಡಾಗ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ. And scalar field also produced. That field we call it as potential. ಅದನ್ನೇ ಏನಂತ ಹೇಳ್ತೀವಿ, ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸರ್ಟನ್ ಡಿಸ್ಟೆನ್ಸ್ ಫ್ರಮ್ ದ ಪಾಯಿಂಟ್ ಚಾರ್ಜ್ ಟು ಪಿ ಪಾಯಿಂಟ್ ಅಂತ ತಗೊಳ್ತಾ ಇದ್ದೀನಿ. ಸರ್ಟನ್ ಡಿಸ್ಟೆನ್ಸ್ ವಿಚ್ ಹ್ಯಾಸ್ ಸರ್ಟನ್ ಡಿಸ್ಟೆನ್ಸ್ ಆರ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಒಂದು ಡೈರೆಕ್ಷನ್ನಲ್ಲಿ ಆರ್ ಡಿಸ್ಟೆನ್ಸ್ ಇದೆ, ಇನ್ನೊಂದು ಡೈರೆಕ್ಷನ್ನಲ್ಲಿ ಸೇಮ್ ಡಿಸ್ಟೆನ್ಸೇ ಇದೆ. ಅಂದರೆ ಅದ್ರ ಸುತ್ತಲೂ ಏನಾಗ್ತಾ ಇರುತ್ತೆ, ಒಂದು ಲೋಕಸ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಪಾಯಿಂಟ್ ಚಾರ್ಜ್, ಇದ್ರ ಸುತ್ತಲೂ ಏನಾಗ್ತಾ ಇರುತ್ತೆ, ಸೇಮ್ ರೇಡಿಯಸ್ಸಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ರಿಮೇನ್ಸ್ ಸೇಮ್. ಹೌದಾ ತಾನೆ? ವೈ? ಬಿಕಾಸ್ ಡಿಸ್ಟೆನ್ಸ್ between point charge and the point is remains same. So that's why potential remains same. ಆ ಸರ್ಫೇಸ್ನ, ಆ ಇಮ್ಯಾಜಿನರಿ ಲೋಕಸ್ನ ಏನಂತ ಹೇಳ್ತೀವಿ ನಾವು, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳ್ತೀವಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಡೈರೆಕ್ಷನ್ನಲ್ಲಿ ಮತ್ತು ಅದರ ಇನ್ನಿನ್ ಡೈರೆಕ್ಷನ್ನಲ್ಲಿ ಮತ್ತು ಸೈಡ್ ವೈಸ್, ಅಂದರೆ ಟೋಟಲ್ ಸರ್ಕ್ಯುಲಾರ್ ಅಂತ ಕನ್ಸಿಡರ್ ಮಾಡ್ಕೊಂಡಾಗ ಅದ್ರ ಸುತ್ತಲೂ ಏನಾಗ್ತಾ ಇರುತ್ತೆ, ಈಕ್ವಲ್ ಪೊಟೆನ್ಷಿಯಲ್ ಇರುತ್ತೆ. ವೈ? ಬಿಕಾಸ್ V is equal to 1/4 pi epsilon naught Q by R. If R remains same in all direction, charge remains same ಇದೆ. R remains same in all direction, the potential remains same. ಸೊ ಆ ಲೋಕಸ್ ಅಥವಾ ಆ ಇಮ್ಯಾಜಿನರಿ ಸರ್ಫೇಸ್ನ ನಾವು ಏನಂತ ಹೇಳ್ತೀವಿ, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದರೆ ಆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಏನಾಗಿರುತ್ತೆ, ಅಟ್ ಎವ್ರಿ ಪಾಯಿಂಟ್ ಇಟ್ ರಿಮೇನ್ಸ್ same, is known as equipotential surface. Now in case of isolated point charge, ಅಂದರೆ ಒಂದು ಸಿಂಗಲ್ ಪಾಯಿಂಟ್ ಚಾರ್ಜ್ ಅಂತ ತಗೊಂಡ್ರೆ, ಪಾಸಿಟಿವ್ ಚಾರ್ಜ್ ಅಂತ ತಗೊಳ್ತಾ ಇದ್ದೀನಿ, ಆಲ್ ಪಾಯಿಂಟ್ಸ್ ಇಕ್ವಿಡಿಸ್ಟೆಂಟ್ ಫ್ರಮ್ ದ ಚಾರ್ಜ್. ಅಂದರೆ ನಾನು ಅದನ್ನೇ ಹೇಳಿದ್ದು, ಈಗ ಒಂದು ಚಾರ್ಜ್ ಇದೆ, ಅದರ ಸುತ್ತಲೂ ಅಂದರೆ ಸರ್ಕ್ಯುಲರ್ ಪಾತಲ್ಲಿ ಕನ್ಸಿಡರ್ ಮಾಡಿಕೊಂಡ್ರೆ ದ ಚಾರ್ಜ್ ಆರ್ ಎಟ್ ಸೇಮ್ ಪೊಟೆನ್ಷಿಯಲ್. ಅಂದರೆ ಈಕ್ವಿಡಿಸ್ಟೆಂಟ್ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಚಾರ್ಜಿಂದ ಪಾಯಿಂಟು 10 ಸೆಂಟಿಮೀಟರ್ ಡಿಸ್ಟೆನ್ಸಲ್ಲಿದೆ. ಇನ್ ಎವ್ರಿ ಡೈರೆಕ್ಷನ್ 10 ಸೆಂಟಿಮೀಟರಲ್ಲಿ ಪೊಟೆನ್ಷಿಯಲ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಅದೇ ಥರ 20 ಸೆಂಟಿಮೀಟರ್ ಇದೆ ಆ ಡಿಸ್ಟೆನ್ಸು, 20 ಸೆಂಟಿಮೀಟರಲ್ಲಿ ಏನಾಗಿರುತ್ತೆ, ಪೊಟೆನ್ಷಿಯಲ್ ರಿಮೇನ್ಸ್ ಸೇಮ್ ಆಗಿರುತ್ತೆ. ಸೊ ದೆನ್ thus equipotential surfaces in this case will be a series of concentric spheres with the point charge as their center. ನೋಡಿ, ಒಂದು ಚಾರ್ಜ್ ಇದೆ ಅಂತ ತಗೊಳ್ತಾ ಇದ್ದೀನಿ. ಚಾರ್ಜ್ ಈಗ 5 ಸೆಂಟಿಮೀಟರ್ಗೆ ಒಂದು ಸರ್ಕಲ್ ಬರುತ್ತೆ. ಅಂದರೆ ಈಕ್ವಿಪೊಟೆನ್ಷಿಯಲ್ ಇರುವಂಥ ಸರ್ಕಲ್ ಸಿಗುತ್ತೆ ನಿಮಗೆ, ಅಥವಾ ಸ್ಪಿಯರ್ ಸಿಗುತ್ತೆ. ನೆಕ್ಸ್ಟು ಅದೇ ಥರ ಇನ್ನು 10 ಸೆಂಟಿಮೀಟರ್ಗೆ ಇನ್ನೊಂದು ಸ್ಪಿಯರ್ ಸಿಗುತ್ತೆ. ಅದೇ ಥರ 15 ಸೆಂಟಿಮೀಟರ್ಗೆ ಇನ್ನೊಂದು ಸ್ಪಿಯರ್ ಸಿಗುತ್ತೆ. ಅಂದರೆ ಇಲ್ಲೇನಾಗ್ತಾ ಇದೆ, ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಇನ್ ದಿಸ್ ಕೇಸ್, ಅಂದರೆ ಪಾಯಿಂಟ್ ಚಾರ್ಜ್ ಕೇಸಲ್ಲಿ ತಗೊಂಡಾಗ ವಿಲ್ ಬಿ ಎ ಸೀರೀಸ್ ಆಫ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್. ಅಂದರೆ ಸರ್ಕಲ್ ಒಳಗಡೆ ಇನ್ನೊಂದು ಸರ್ಕಲ್ ಅಂತ ತಗೊಳ್ತಾ ಇದ್ದೀವಿ. ಸೊ ಈ ಥರ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಏನು ಪ್ರೊಡ್ಯೂಸ್ ಮಾಡುತ್ತೆ, ಯಾವುದು ಪಾಯಿಂಟ್ ಚಾರ್ಜ್. ಸೊ ಪಾಯಿಂಟ್ ಚಾರ್ಜ್ ಎಲ್ಲಿರುತ್ತೆ, ಈಗ ಅಟ್ ದೇರ್ ಸೆಂಟರ್ ಆಗಿರುತ್ತೆ. ಅರ್ಥ ಆಗ್ತೀಯೇನೋ? ನೆಕ್ಸ್ಟು, the potential will
will however be different for different sphere. ಯಾಕೆ? ಈಗ ಫಾರ್ ಎಕ್ಸಾಂಪಲ್ 5 ಸೆಂಟಿಮೀಟರ್ ಚಾರ್ಜಿಂದ 5 ಸೆಂಟಿಮೀಟರ್ ಡಿಸ್ಟೆನ್ಸ್ ಇದೆ. ಚಾರ್ಜಿಂದ 5 ಸೆಂಟಿಮೀಟರ್ ಇನ್ ಎವ್ರಿ ಡೈರೆಕ್ಷನ್ ಇಟ್ ರಿಮೇನ್ಸ್ ಸೇಮ್. ಅರ್ಥ ಆಗ್ತೀಯನಾ? ಚಾರ್ಜಿಂದ 5 ಸೆಂಟಿಮೀಟರ್ ಇನ್ ಎವ್ರಿ ಡೈರೆಕ್ಷನ್ 5 ಸೆಂಟಿಮೀಟರೇ ತಗೋಬೇಕು ಡಿಸ್ಟೆನ್ಸು ಎಲ್ಲ ಡೈರೆಕ್ಷನ್ನಲ್ಲೂ. ಪೊಟೆನ್ಷಿಯಲ್ ಏನಾಗಿರುತ್ತೆ? ಸೇಮ್ ಇರುತ್ತೆ. ಬಟ್ ಈಗ 5 ಸೆಂಟಿಮೀಟರ್ ಇನ್ನೊಂದು 10 ಸೆಂಟಿಮೀಟರ್ ತಗೊಂಡಾಗ ಇದಕ್ಕೆ ಪೊಟೆನ್ಷಿಯಲ್ 5 ವೋಲ್ಟ್ ಇದ್ದರೆ ಇದಕ್ಕೊಂದು 10 ವೋಲ್ಟ್ ಇರ್ಬೋದು, ಅಥವಾ ಇದಕ್ಕೆ 10 ವೋಲ್ಟ್ ಇದ್ದರೆ 5 ಸೆಂಟಿಮೀಟರ್ಗೆ ನೆಕ್ಸ್ಟು 10 ಸೆಂಟಿಮೀಟರ್ಗೆ 5 ವೋಲ್ಟ್ ಇರ್ಬೋದು. ಹೌದು ತಾನೆ? ಅಂದರೆ ಒಂದು ಸ್ಪಿಯರಿಂದ ಇನ್ನೊಂದು ಸ್ಪಿಯರ್ಗೆ ಆರ್ ಒಂದು ಪೊಟೆನ್ಷಿಯಲ್ ಸರ್ಫೇಸಿಂದ ಇನ್ನೊಂದು ಪೊಟೆನ್ಷಿಯಲ್ ಸರ್ಫೇಸ್ಗೆ ಏನಾಗಿರುತ್ತೆ? ಡಿಫ್ರೆಂಟ್ ಇರುತ್ತೆ. ಅಂದರೆ ಪೊಟೆನ್ಷಿಯಲ್ ವಿಲ್ ಹವೆವರ್ ಬಿ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಸ್ಪಿಯರ್ಸ್. ಫಸ್ಟ್ ಸ್ಪಿಯರ್ಗೂ ಸೆಕೆಂಡ್ ಸ್ಪಿಯರ್ ಎಲ್ಲವೂ ಸೇಮ್ ಇರೋಲ್ಲ. ಸ್ಪಿಯರಲ್ಲಿರೋ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಅರ್ಥ ಆಗ್ತೀಯನಾ? ಸ್ಪಿಯರ್ ಇಸ್ ಎ ಇಮ್ಯಾಜಿನರಿ. ಸ್ಪಿಯರಲ್ಲಿರುವಂಥ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಒಂದು ಸ್ಪಿಯರ್ಗೆ ಇನ್ನೊಂದು ಸ್ಪಿಯರ್ಗೂ ಡಿಫ್ರೆಂಟ್ ಇರುತ್ತೆ. ಈಗ ಫಸ್ಟ್ ಸ್ಪಿಯರ್ V1 ಅಂತ ತಗೊಂಡ್ರೆ ಸೆಕೆಂಡ್ ಸ್ಪಿಯರ್ V2, ಥರ್ಡ್ ಸ್ಪಿಯರ್ V3. ಸೊ ಈ ಥರ ಈಗ ನಿಮಗೆ ಡಯಾಗ್ರಾಮೆಟಿಕ್ ಆಗಿ ಶೋ ಮಾಡೋದಾದರೆ ನೋಡಿ, ಇಲ್ಲಿ ಕಾನ್ಸೆಂಟ್ರಿಕ್ ಸ್ಪಿಯರ್ಸ್ ಕಾಣಿಸ್ತಿದೆಯಲ್ಲ, ಡಾಟೆಡ್ ಲೈನಲ್ಲಿದೆ. ನಿಮಗೆ ಏನು ಲೈನ್ಸ್ ಇದ್ದಾವೆ, ರೇಡಿಯಲಿ ಔಟ್ವರ್ಡ್ ಲೈನ್ಸ್ ಇದ್ದಾವೆ, ಅದು ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ? ಅಂದರೆ ಡಾರ್ಕ್ ಲೈನ್ ಇದೆಯಲ್ಲ ಅದು ಎಲೆಕ್ಟ್ರಿಕ್ ಫೀಲ್ಡ್, ಡಾಟೆಡ್ ಲೈನ್ ಇರೋದು ಪೊಟೆನ್ಷಿಯಲ್, ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಕಾನ್ಸೆಪ್ಟ್ ಅರ್ಥ ಆಗ್ತೀಯನ? ಈಗ ನೋಡಿ, ಒಂದು ಪಾಸಿಟಿವ್ ಚಾರ್ಜು ಎಲ್ಲಿದೆ? ಅಟ್ ದ ಸೆಂಟರ್. ಅದ್ರ ಪಕ್ಕದಲ್ಲಿ ಒಂದು ಸ್ಪಿಯರ್ ಇದೆ, ಅದ್ರ ನೆಕ್ಸ್ಟ್ ಒಂದು ಸ್ಪಿಯರ್ ಇದೆ, ನೆಕ್ಸ್ಟು ಲಾಸ್ಟಲ್ಲಿ ಒಂದು ಸ್ಪಿಯರ್ ಇದೆ. ಕಾಣಿಸ್ತಾ ಇದೆನಾ? ಡಿಫ್ರೆಂಟ್ ಸ್ಪಿಯರ್ಸ್ ಇದೆ. ಒಂದು ಸ್ಪಿಯರ್ ಅಂತ ತಗೊಂಡ್ರೆ ಅದರಲ್ಲಿ ಪೊಟೆನ್ಷಿಯಲ್ ರಿಮೇನ್ ಸೇಮ್. ವೈ? ಬಿಕಾಸ್ ಡಿಸ್ಟೆನ್ಸ್ ಫ್ರಮ್ ಎವ್ರಿ ಡೈರೆಕ್ಷನ್ ಇಟ್ ರಿಮೇನ್ ಸೇಮ್, ಪೊಟೆನ್ಷಿಯಲ್ ರಿಮೇನ್ ಸೇಮ್. ಈಗ ಔಟರ್ ಸ್ಪಿಯರ್ ಅಂತ ತಗೊಳ್ತೀನಿ, ಲಾಸ್ಟ್ ಸ್ಪಿಯರ್, ಆ್ಯಂಡ್ ಅದರ ನೆಕ್ಸ್ಟ್ ಸ್ಪಿಯರ್ ಇದೆಯಲ್ಲ ಒಳಗಡೆ ಸ್ಪಿಯರ್, ಅವೆರಡರ ಮಧ್ಯೆ ಪೊಟೆನ್ಷಿಯಲ್ ವಿಲ್ ಬಿ ಡಿಫ್ರೆಂಟ್. ಅರ್ಥ ಆಗ್ತೀಯನಾ? ಬಟ್ ಆ ಸ್ಪಿಯರ್ ಮೇಲ್ಗಡೆ ಸೇಮ್ ಇರುತ್ತೆ. ಈಗ ಈ ಏನಿದೆ ಔಟರ್ ಸ್ಪಿಯರ್, ಇದರಲ್ಲಿ ಪೊಟೆನ್ಷಿಯಲ್ಲು ಒಂದು 2 ವೋಲ್ಟ್ ಇತ್ತು ಅಂತಂದರೆ ಅದರ ಇನ್ನು ನೆಕ್ಸ್ಟ್ ಒನ್ ಇದೆಯಲ್ಲ ಒಳಗಡೆ, ಸೊ ಅದರದ್ದು ಒಂದು 3 ವೋಲ್ಟ್ ಇರ್ಬೋದು. ಅರ್ಥ ಆಗ್ತೀಯನಾ? ಅಂದರೆ ಇಲ್ಲೇನಾಗಿದೆ, ಇಲ್ಲೆಲ್ಲ 3 ವೋಲ್ಟೇ ಇರುತ್ತೆ. ಗೊತ್ತಾಗ್ತೀಯನಾ? ಇಲ್ಲೆಲ್ಲವೂ ಈ ಸ್ಪಿಯರ್ ಮೇಲ್ಗಡೆ 3 ವೋಲ್ಟೇ, ಬಟ್ ಇವೆರಡರ ಮಧ್ಯೆ ಇರೋ ಡಿಫ್ರೆನ್ಸು ಬೇರೆ ಬೇರೆ ಇರುತ್ತೆ. ಗೊತ್ತಾಗ್ತೀಯನಾ? ನಾವು ಇನ್ನೊಂದು ನೀವು ಡಯಾಗ್ರಾಮ್ನ ತೊಗೊಳ್ಳೋದಾದರೆ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ಕ್ಲಿಯರ್ ಆಗಿದೆ. ನೀವು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಎಲೆಕ್ಟ್ರಿಕ್ ಫೀಲ್ಡು ಬರ್ಕೋಬೇಕು. ನಮಗೆ ಅಲ್ಲಿ ಒಂದು ಸ್ವಲ್ಪ ಕ್ಲಾರಿಟಿ ಇಲ್ಲ ಅನ್ನೋದಕ್ಕೋಸ್ಕರ ಇನ್ನೊಂದು ಡಯಾಗ್ರಾಮ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಪಾಸಿಟಿವ್ ಚಾರ್ಜ್ ಇದೆ, ಫಸ್ಟ್ ಸ್ಪಿಯರ್ ನೋಡಿ 60 ವೋಲ್ಟ್ ಇದೆ, 50 ವೋಲ್ಟ್ ಇದೆ. ಫಸ್ಟ್ ಸ್ಪಿಯರ್ ಎಷ್ಟಿದೆ? 50 ವೋಲ್ಟ್ ಇದೆ. 50 ವೋಲ್ಟ್. ಆ ಸ್ಪಿಯರ್ ಮೇಲ್ಗಡೆ ಎಷ್ಟಿರುತ್ತೆ? ಈಗ ಪೊಟೆನ್ಷಿಯಲ್ಲು 50 ವೋಲ್ಟ್ ಇರುತ್ತೆ. ನೆಕ್ಸ್ಟ್ ಸ್ಪಿಯರ್ ತಗೊಂಡ್ರೆ 40 ವೋಲ್ಟ್ ಇದೆ, ಆ ಸ್ಪಿಯರ್ ಮೇಲ್ಗಡೆ ಏನಿರುತ್ತೆ? 40 ವೋಲ್ಟ್ ಇರುತ್ತೆ. ಅಂದರೆ ಈ ಎಲ್ಲ ಒಂದೊಂದು ಸ್ಪಿಯರ್ನ ನಾವೇನಂತ ಹೇಳ್ಬೋದು? ಈಗ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳ್ಬೋದು. ಗೊತ್ತಾಗ್ತೀಯನಾ? ಬಟ್ ಪೊಟೆನ್ಷಿಯಲ್ ವಿಲ್ ಹೌಎವರ್ ಬಿ ಡಿಫರೆಂಟ್ ಫಾರ್ ಡಿಫರೆಂಟ್ ಸ್ಪಿಯರ್ಸ್. ನೋಡಿ, ಸ್ಪಿಯರ್ ರೇಡಿಯಸ್ ಜಾಸ್ತಿ ಆಗ್ತಾ ಹೋದಂಗೆಲ್ಲ ಏನಾಗ್ತಾ ಇದೆ? ಪೊಟೆನ್ಷಿಯಲ್ ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಪೊಟೆನ್ಷಿಯಲ್ ಏನಾಗ್ತಾ ಹೋಗ್ತಾ ಇದೆ? ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಯಾಕೆ ಡಿಕ್ರೀಸ್ ಆಗುತ್ತೆ ಅದನ್ನು ನಾವು ಡಿರೈವ್ ಮಾಡ್ತಾ ಹೋಗ್ತೀವಿ. ಓಕೆನಾ? ನೆಕ್ಸ್ಟು ಇನ್ನೊಂದು ಡಯಾಗ್ರಾಮ್ ತಗೊಳ್ತೀನಿ ನೋಡಿ. ಡಾಟೆಡ್ ಲೈನ್ಸ್ ಎಲ್ಲ ಏನು? ಇಕ್ವಿ ಪೊಟೆನ್ಷಿಯಲ್ಸ್. ಏನಿದೆ ಲೈನ್ಸ್ ಏನಿದೆ, ರೇಡಿಯಲಿ ಔಟ್ವರ್ಡ್ ಲೈನ್ಸ್ ಏನಿದೆ, ಅವು ಲೈನ್ಸ್ ಆಫ್ ಫೋರ್ಸ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಗೊತ್ತಾಗ್ತೀಯನಾ? ಎರಡೂ ಬರಿಬೇಕು. ರೆಪ್ರೆಸೆಂಟ್ ಮಾಡಬೇಕಾದ್ರೆ ನೀವು ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಬರೀರಿ ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಮತ್ತು ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಎರಡೂ ಬರ್ಕೋಬೇಕು. ಓಕೆನಾ? ನೆಕ್ಸ್ಟು, ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್? ಏನು ಪ್ರಾಪರ್ಟೀಸ್ ಇದ್ದಾವೆ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ದು? ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅನ್ಬೇಕು ಅಂತಂದರೆ ಸಮ್ ಪ್ರಾಪರ್ಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ನೀಡೆಡ್. ಸೊ ಫಸ್ಟ್ ಪ್ರಾಪರ್ಟಿ, no work is done in moving a test charge over a equipotential surface.
ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೋ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಓವರ್ ಆ್ಯನ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಈಗ ಒಂದು ಸರ್ಫೇಸ್ ಇದೆ ಅಂತ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಡಯಾಗ್ರಾಮ್ ಇದೆ, ನಿಮಗೆ ಕಾಣಿಸ್ತಾ ಇದೆನಾ? ಸೊ ಔಟರ್ ಸರ್ಫೇಸ್ ತೊಗೊಳ್ತಾ ಇದ್ದೀನಿ, ಯಾವುದೋ ಒಂದು ಸರ್ಫೇಸ್ ನೀವು ಎಲ್ಲಾದರೂ ಕನ್ಸಿಡರ್ ಮಾಡ್ಕೊಳ್ಳಿ. ಒಂದು ಸರ್ಫೇಸ್ ತೊಗೊಳ್ತಾ ಇದ್ದೀನಿ, ಆ ಒಂದು ಸರ್ಫೇಸಲ್ಲೇ 2 ಪಾಯಿಂಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಯಾವುದ್ಯಾವುದು? ಎ ಮತ್ತು ಬಿ. ಓಕೆನಾ? ಒಂದೇ ಸರ್ಫೇಸಲ್ಲಿ 2 ಪಾಯಿಂಟ್ ಕನ್ಸಿಡರ್ ಮಾಡ್ತಾ ಇದ್ದೀನಿ. ವಾಟ್ ಈಸ್ ದಟ್? ಎ ಆ್ಯಂಡ್ ಬಿ. ನಾವು ಲೆಟ್ ಅಸ್ ಕನ್ಸಿಡರ್ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ on an equipotential surface. A and B on an equipotential surface if a positive test charge Q0 is moved from A to B. ಈಗ ನೋಡಿ, ಒಂದು ಪಾಸಿಟಿವ್ ಚಾರ್ಜ್ನ ಎ ಇಂದ ಬಿಗೆ ಮೂವ್ ಮಾಡ್ತಾ ಇದ್ದೀನಿ. ದೆನ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಈಸ್ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್. ಅಂದರೆ ಈಗ ನಿಮಗೆ ಜನರಲಾಗಿ ಗೊತ್ತಿದೆ, ಪೊಟೆನ್ಷಿಯಲ್ ಅಂದ್ರೇನು? ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಪೊಟೆನ್ಷಿಯಲ್ ಅಂದ್ರೇನು? ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್. ಸೊ ಈಗ ವರ್ಕ್ ಡನ್ ಅಂದರೆ ಏನಂತ ತಗೋಬೋದು? ಪೊಟೆನ್ಷಿಯಲ್ ಇಂಟು ಚಾರ್ಜ್. ಎಸ್ ಆರ್ನು ವರ್ಕ್ ಡನ್ ಅಂದರೆ ಏನಂತ ತಗೋಬೋದು? ಪೊಟೆನ್ಷಿಯಲ್ ಇಂಟು ಚಾರ್ಜ್ ಅಂತ ತಗೋಬೋದು. ಅಂದರೆ ಪೊಟೆನ್ಷಿಯಲ್ಗೆ ರಿಲೇಟೆಡ್ ಇದೆಯಲ್ಲ. ಓಕೆ, ಈಗ ನೋಡಿ, ಅಬ್ಸರ್ವ್ ಮಾಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ತಗೋಬೇಕು ಅಂದರೆ ವಿ ಬಿ ಮೈನಸ್ ವಿ ಎ. ಯಾವುದು ಫೈನಲ್ಲು? ಎ ಇಂದ ಬಿಗೆ ತೊಗೊಂಬರ್ತಾ ಇರೋದ್ರಿಂದ ಬಿ ಈಸ್ ಫೈನಲ್, ಎ ಈಸ್ ಇನಿಷಿಯಲ್, ವಿ ಬಿ ಮೈನಸ್ ವಿ ಎ. ಸೊ ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ ಟು ಡಬ್ಲ್ಯೂ ಎ ಬಿ. ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ ಟು ಡಬ್ಲ್ಯೂ ಎ ಬಿ ಡಿವೈಡೆಡ್ ಬೈ ಕ್ಯೂ ನಾಟ್. ಓಕೆನಾ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಇನ್ ಮೂವಿಂಗ್ ಟೆಸ್ಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್ ಪರ್ ಯೂನಿಟ್ ಚಾರ್ಜ್. ಓಕೆನಾ? ದೆನ್ ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ ಟು ಡಬ್ಲ್ಯೂ ಎ ಬಿ ಡಿವೈಡೆಡ್ ಬೈ ಕ್ಯೂ ನಾಟ್. ವಿ ಎ ಆ್ಯಂಡ್ ವಿ ಬಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವಿ ಎ ಆ್ಯಂಡ್ ವಿ ಬಿ? ಸೇಮ್ ಇರುತ್ತೋ ಡಿಫ್ರೆಂಟ್ ಇರುತ್ತೋ? ಸೇಮ್ ಇರುತ್ತೆ. ಯಾಕೆ? ಒಂದೇ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ 2 ಪಾಯಿಂಟ್ಸ್ ಇರೋದು. ಸೊ ದಟ್ಸ್ ವೈ ವಿ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ನಿಮಗೆ? ವಿ ಬಿ. ಸಿನ್ಸ್ the 2 points A and B are on the same potential surface. Same equipotential surface ಮೇಲೆ A and B ಇರೋದ್ರಿಂದ VA is equal to ಏನಾಗುತ್ತೆ? VB, or VB is equal to VA. Then VB minus VA becomes 0. VB minus VA ಏನಾಗುತ್ತೆ? ಈಗ 0 ಆಗುತ್ತೆ. Then VB minus VA 0 ಆಯಿತು ಅಂದರೆ ವರ್ಕ್ ಡನ್ ಏನಾಗುತ್ತೆ? 0. ಡಬ್ಲ್ಯೂ ಎ ಬಿ ಬೈ ಕ್ಯೂ ನಾಟ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಎನಿಥಿಂಗ್ ಇಂಟು 0 ಇಸ್ ನಥಿಂಗ್ ಬಟ್ 0. ಸೊ ಡಬ್ಲ್ಯೂ ಎ ಬಿ ಇಸ್ ಈಕ್ವಲ್ ಟು 0. ಅರ್ಥ ಆಗ್ತೀಯನಾ? ಅಂದರೆ ದೇರ್ ಇಸ್ ನೋ ವರ್ಕ್ ಆರ್ ಹೆನ್ಸ್ ನೋ ವರ್ಕ್ ಇಸ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಬಿಟ್ವೀನ್ 2 ಪಾಯಿಂಟ್ಸ್ ಆನ್ ಆ್ಯನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದರೆ ಒಂದೇ ಸರ್ಫೇಸಲ್ಲಿ. ಮತ್ತೆ ನೀವು ಬೇರೆ ಬೇರೆ ಸರ್ಫೇಸ್ ಅಂತ ತಗೊಂಡ್ರೆ ಅದರಲ್ಲಿ ಬೇರೆ ಇರುತ್ತೆ, ವರ್ಕ್ ಡನ್ ಇರುತ್ತೆ. ಬಟ್ ಒಂದೇ ಸರ್ಫೇಸ್ ಮೇಲ್ಗಡೆ ಅಂತ ತಗೊಂಡಾಗ ಏನಾಗಿರುತ್ತೆ? ವರ್ಕ್ ಡನ್ ಬಿಕಮ್ಸ್ 0. ದಿಸ್ ಈಸ್ ದ ಫಸ್ಟ್ ಕಂಡೀಷನ್. ಈ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಮಾತ್ರ ನಾವೇನಂತ ಹೇಳ್ತೀವಿ? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಹೇಳ್ತೀವಿ. ನೆಕ್ಸ್ಟು ಎರಡನೇ ಕಂಡೀಷನ್, the electric field is always at right angles to the equipotential surface. Let me consider one equipotential surface. This is positive charge. So ಅದರ ಸುತ್ತಲೂ ಏನಾಗ್ತಾ ಇದೆ? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಓಕೆನಾ? ಸೊ ಈ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಯಾವಾಗಲೂ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡು ಪರ್ಪೆಂಡಿಕ್ಯುಲರ್ ಆರ್ ನಾರ್ಮಲ್ ಆರ್ ರೈಟ್ ಆ್ಯಂಗಲ್ಸ್ ಟು ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಆ ಡಾಟೆಡ್ ಲೈನ್ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅದಕ್ಕೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಏನು ಗ್ರೀನ್ ಲೈನ್ಸ್ ಕಾಣಿಸ್ತಾ ಇದೆ, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿದೆ? ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಯಾವುದಕ್ಕೆ? ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ. ಸೊ ವೈ ಇಟ್ ವಿಲ್ ಬಿ ಯಾಕೆ ಇದು ಪರ್ಪೆಂಡಿಕ್ಯುಲರ್ ಆಗಿರಬೇಕು ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಸಿನ್ಸ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಟೆಸ್ಟ್ ಚಾರ್ಜ್ ಬಿಟ್ವೀನ್ 2 ಪಾಯಿಂಟ್ಸ್ ಆನ್ ಆ್ಯನ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಸ್ 0. ನೋಡಿ,
ನೀವು ಒಂದು ನೆನ್ಪಿಟ್ಕೋಬೇಕಾಗಿರೋದೇನು, ವರ್ಕ್ ಡನ್ ಏನಾಗಿರಬೇಕು, 0 ಆಗಿರಬೇಕು. ಒಂದೇ ಪೊಟೆನ್ಷಿಯಲ್ ಸರ್ಫೇಸಲ್ಲಿ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ನೀವು ಚಾರ್ಜ್ನ ಮೂವ್ ಮಾಡಬೇಕು ಅಂದರೆ, ಮೂವ್ ಮಾಡಬೇಕಾದ್ರೆ ವರ್ಕ್ ಡನ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಈ ಕಾನ್ಸೆಪ್ಟ್ ಸ್ಯಾಟಿಸ್ಫೈ ಆಗಬೇಕು ಅಂತ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರಬೇಕು, ಪರ್ಪೆಂಡಿಕ್ಯುಲರ್ ಟು ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿರಬೇಕು. ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಟೆಸ್ಟ್ ಚಾರ್ಜ್ ಆ್ಯಂಡ್ ದ ಫೋರ್ಸ್ ಅಪ್ಲೈಡ್ ಆನ್ ಇಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆಗಿರಬೇಕು. ಗೊತ್ತಾಗ್ತೀಯನಾ? ದೆನ್ so by the definition of potential difference between 2 points A and B, ನಾವು ಫಸ್ಟ್ ವಿಡಿಯೋದಲ್ಲಿ ನೋಡಿದ್ದೀವಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಯಾವ ಥರ ಫೈಂಡ್ ಔಟ್ ಮಾಡಿದ್ದೀವಿ ಅಂತ. ಸೊ ವಿ ಬಿ ಮೈನಸ್ ವಿ ಎ ಇಸ್ ಈಕ್ವಲ್ ಟು ಮೈನಸ್ ಇಂಟೆಗ್ರಲ್ ಎ ಟು ಬಿ ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್. ಸೊ ಈಗ ವಿ ಬಿ ಮೈನಸ್ ವಿ ಎನ ಏನಂತ ಬರಿಬೋದು, ಡಬ್ಲ್ಯೂ ಎ ಬಿ ಬೈ ಕ್ಯೂ ನಾಟ್, that is equal to minus integral a to b e vector dot dr vector. Integration a to b e vector dot dr vector is equal to 0. is equal to 0 ಯಾಕಂದರೆ ಡಬ್ಲ್ಯೂ ಎ ಬಿ ಏನಾಗಿರುತ್ತೆ, 0 ಆಗಿರುತ್ತೆ ಒಂದೇ ಪೊಟೆನ್ಷಿಯಲ್ ಸರ್ಫೇಸಲ್ಲಿ. ಆ್ಯಂಡ್ ಈ ಕಂಡೀಷನ್, ಈಗಿರೋ ಕಂಡೀಷನ್ ಏನು, ಇಂಟೆಗ್ರಲ್ ಎ ಟು ಬಿ ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್ ಇಸ್ ಈಕ್ವಲ್ ಟು 0 ಅಂತ ಸ್ಯಾಟಿಸ್ಫೈ ಆಗಬೇಕು ಅಂದರೆ, ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂದರೆ ವಾಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಡಿ ಆರ್ ವೆಕ್ಟಾರ್. ಸೊ ದಟ್ಸ್ ವೈ ವಿ ಕನ್ಸಿಡರ್ ಎ ಡಾಟ್ ಪ್ರಾಡಕ್ಟ್. ಏನು ತಗೋಬೇಕು, ಡಾಟ್ ಪ್ರಾಡಕ್ಟ್ ತಗೋಬೇಕು. ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್ ಡಾಟ್ ಪ್ರಾಡಕ್ಟ್ ತೊಗೊಂಡ್ರೆ ಇ ಡಿ ಆರ್ ಕಾಸ್ ತೀಟಾ ಆಗುತ್ತೆ. ಇ ಡಿ ಆರ್ ಕಾಸ್ ತೀಟಾ, ತೀಟಾ ವ್ಯಾಲ್ಯೂ ಏನು, ತೀಟಾ ವ್ಯಾಲ್ಯೂ 90 ಡಿಗ್ರಿ, ಕಾಸ್ 90 0 ಅಂದರೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಯಿತಾ ಈಗ, ಎಸ್ ಆರ್ ನೋ? ಅಂದರೆ ಆ್ಯಂಗಲ್ ಬಿಟ್ವೀನ್ ಇ ವೆಕ್ಟಾರ್ ಆ್ಯಂಡ್ ಡಿ ಆರ್ ವೆಕ್ಟಾರ್ ಈಸ್ 90 ಡಿಗ್ರಿ, ಅಂದರೆ ಪರ್ಪೆಂಡಿಕ್ಯುಲರ್ ಟು ದ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆಗಿದ್ದರೆ ನಮಗೆ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಸೊ ದಟ್ಸ್ ವೈ ದ ಥೀಟಾ ವಿಲ್ ಬಿ 90 ಡಿಗ್ರಿ. ಸೊ ದಟ್ಸ್ ವೈ the electric field is always at a right angles to the equipotential surface, or electric field is perpendicular to the equipotential surface. Next property, the equipotential surface helps to distinguish regions of strong electric field from those of weak electric field. The equipotential surface helps to distinguish regions of strong electric field from those of weak electric field. How it will be distinguished? Nodi, we know that by the definition of potential gradient, or E is equal to relationship between potential gradient and electric field. E is equal to minus dV by dr. ನೆನಪಿದೆನಾ previous class ಅಲ್ಲಿ? So E is equal to minus dV by dr. Then dr is equal to, dr means displacement from one point to another point. dr is equal to minus dv by e. dr is equal to minus dv by e. Now according to this equation, dr is inversely proportional to e. Potential difference remains constant anta tagondidivi for equipotential surface. So that's why dr is inversely proportional to e ಆಗಿರುತ್ತೆ. So which means that as distance increases electric field decreases. ಅಂದರೆ ರೀಜನ್ ಕಡಿಮೆ ಆಗ್ತಾ ಹೋದರೆ, ಅಂದರೆ ಸ್ಪೇಸಿಂಗ್ ಕಮ್ಮಿ ಇತ್ತು ಅಂತಂದರೆ, ಯಾವುದ್ರದ್ದು ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಸ್ಪೇಸಿಂಗ್ ಕಮ್ಮಿ ಇತ್ತು ಅಂತಂದರೆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನಾಗಿರುತ್ತೆ, ಜಾಸ್ತಿ ಇದೆ ಅಂತ. ವೈ? ಬಿಕಾಸ್ ದ ಪೊಟೆನ್ಷಿಯಲ್ ಡಿಕ್ರೀಸಸ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನಲ್ಲಿ ಪೊಟೆನ್ಷಿಯಲ್ ಏನಾಗುತ್ತೆ, ಡಿಕ್ರೀಸಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ವೈ that is the spacing between the equipotential surfaces will be lesser in the regions where electric field is stronger and vice versa. ನೋಡಿ, ಸ್ಪೇಸಿಂಗ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ದು ಸ್ಪೇಸಿಂಗ್, ಎರಡು ಸರ್ಫೇಸ್ ಮಧ್ಯೆ ಇರುವಂಥ ಸ್ಪೇಸಿಂಗ್ ಕಡಿಮೆ ಇತ್ತು ಅಂತಂದರೆ ಅಲ್ಲಿ ಸ್ಟ್ರಾಂಗ್ ಫೀಲ್ಡ್ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಮೀನಿಂಗು.
ಅದೇ ಜಾಸ್ತಿ ಸ್ಪೇಸ್ ಇದೆ ಅಂತಂದರೆ ವೀಕ್ ಫೀಲ್ಡ್ ಇದೆ ಅಂತ. ಅದನ್ನು ಹೇಳ್ತಾರೆ, therefore equipotential surfaces are close together. Equipotential surfaces are close together where the electric field is stronger. ಕ್ಲೋಸ್ ಎಲ್ಲಿರುತ್ತೆ? ಸ್ಟ್ರಾಂಗರ್ ಎಲ್ಲಿರುತ್ತೆ? ಅಲ್ಲಿ. ಅದೇ ಫಾರ್ದರ್ ಅಪಾರ್ಟ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ವೀಕರ್. ನೋಡಿ, ನಿಮಗೆ ಡಯಾಗ್ರಾಮ್ನಲ್ಲಿ ನೋಡೋದಾದರೆ ಪಾಸಿಟಿವ್ ಚಾರ್ಜಿಂದ ನೆಕ್ಸ್ಟ್ ಕಾನ್ಸೆಂಟ್ರಿಕ್ ಸರ್ಕಲ್ ಏನಾಗಿದೆ? ಕಡಿಮೆ ಸ್ಪೇಸಿಂಗ್ ಇದೆ. ಅದರ ನೆಕ್ಸ್ಟ್ ಏನಿದೆ? ಸ್ವಲ್ಪ ಸ್ಪೇಸಿಂಗ್ ಜಾಸ್ತಿ ಆಗ್ತಿದೆ. ನಿಮಗೆ ಕಾಣಿಸ್ತಾ ಇರ್ಬೋದು, ಸ್ಪೇಸಿಂಗ್ ಏನಾಗ್ತಾ ಇದೆ? ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾ ಹೋಗ್ತಿದೆ. ಇನ್ನೂ ನೀವು ಸ್ಪೇಸಿಂಗ್ ತೊಗೊಂಡ್ರೆ ಅಥವಾ ಇನ್ನೂ ಡಿಸ್ಟೆನ್ಸ್ ತೊಗೊಂಡ್ರೆ ಇನ್ನೂ ಸ್ಪೇಸಿಂಗ್ ಏನಾಗ್ತಾ ಹೋಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಅಂದರೆ ಅಕಾರ್ಡಿಂಗ್ ಟು ದಿಸ್ ಇಕ್ವೇಷನ್ ಆರ್ ರಿಲೇಷನ್, ಡಿ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇ. ನಿಮಗೆ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು ಎಲ್ಲಿ ಜಾಸ್ತಿ ಇರುತ್ತೆ? ನಿಯರ್ ದ ಪಾಯಿಂಟ್ ಚಾರ್ಜ್ ನಿಯರ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ದಟ್ಸ್ ವೈ ನಿಯರೆಸ್ಟಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಏನಾಗಿರುತ್ತೆ? ಕ್ಲೋಸರ್ ಟು ಈಚ್ ಅದರ್. ಓಕೆನಾ? ಆಮೇಲೆ ಏನಾಗುತ್ತೆ? ಡಿಸ್ಟೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಅಂದರೆ ಪೊಟೆನ್ಷಿಯಲ್ ಎಲ್ಲಿ ಜಾಸ್ತಿ ಇದೆ? ಈಗ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇದೆನೋ ಅಲ್ಲಿ ಪೊಟೆನ್ಷಿಯಲ್ ಜಾಸ್ತಿ ಇರುತ್ತೆ. ಗೊತ್ತಾಗ್ತೀಯನ? ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನಲ್ಲೇ ಏನಾಗ್ತಾ ಇರುತ್ತೆ? ಪೊಟೆನ್ಷಿಯಲ್ಲು ಡಿಕ್ರೀಸ್ ಆಗ್ತಾ ಹೋಗುತ್ತೆ. ವೈ? ಬಿಕಾಸ್ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ನೆಕ್ಸ್ಟ್ ಪ್ರಾಪರ್ಟಿ, two equipotential surfaces never intersect with each other. ನೀವು ಯಾವ ಥರ ಟೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್ ಅಂತ ಹೇಳ್ತೀರಾ, ಅದೇ ಥರ ಟೂ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಬಿಕಾಸ್ when they are intersect, at the point of intersection we get two different values of potentials. ಅಂದರೆ ಎರಡು ಪೊಟೆನ್ಷಿಯಲ್ ವ್ಯಾಲ್ಯೂ ಸಿಗೋದ್ರಿಂದ ಸೊ ಇಟ್ ಈಸ್ ನಾಟ್ ಪಾಸಿಬಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಓಕೆನಾ? ನೀವು ಡಯಾಗ್ರಾಮ್ನಲ್ಲಿ ನಾವು ಬರಿಬೇಕಾದ್ರೂ ಯಾವುದೇ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ ಇಂಟರ್ಸೆಕ್ಟ್ ಮಾಡೋಂಗಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಲೈನು ನೋಡಿ, ನೀವು ಅಬ್ಸರ್ವ್ ಮಾಡಿ, ಆ್ಯಂಡ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಬ್ಸರ್ವ್ ಮಾಡಿ, ಎಲ್ಲೂ ಇಂಟರ್ಸೆಕ್ಟ್ ಮಾಡ್ತಾ ಇಲ್ಲ. ಅಂದರೆ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಓಕೆನಾ? ನೆಕ್ಸ್ಟು, so if two equipotential surface intersect with each other, then at their point of intersection there will be two values of electric potential. It is not possible, hence two equipotential surfaces never intersect with each other. Okay na? So these are the properties of equipotential surfaces. What are those? First one is equipotential surface, no work is done in moving a test charge over an equipotential surface. Second property, equipotential electric field is always right angles to the equipotential surface. Third property, the spacing between equipotential surface distinguish the strong and weak field. Next, fourth property, two equipotential surfaces never intersect with each other. Okay na? Next, how we represent equipotential surfaces. ನಾವು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ ಯಾವುದನ್ನ? ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ನ. ನಾವು ಫಸ್ಟ್ ಒನ್, ಫಾರ್ ಆ್ಯನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್, ಪಾಸಿಟಿವ್ ನೆಗೆಟಿವ್, ಇದರ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು. ಸೊ ಪಾಸಿಟಿವ್ ಆರ್ ನೆಗೆಟಿವ್ ಫಾರ್ ಆ್ಯನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂತ ತಗೊಂಡ್ರೆ, ಸೊ ದಿಸ್ ಈಸ್ ದ ರೆಪ್ರೆಸೆಂಟೇಷನ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ನೋಡಿ, ಇನಿಷಿಯಲಿ ನಿಯರೆಸ್ಟ್ ಇದಾವೆ, ಎಲ್ಲವೂ ಇಂಟರ್ಸೆಕ್ಟ್ ಆಗಿಲ್ಲ. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ತುಂಬ ಕ್ಲೋಸ್ ಇರುತ್ತೆ. ಬರ್ತಾ ಬರ್ತಾ ಏನಾಗುತ್ತೆ? ಆ ಡಿಸ್ಟೆನ್ಸ್ ಬಿಟ್ವೀನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಲೆಕ್ಟ್ರಿಕ್ ಫೀಲ್ಡ್ ರೇಡಿಯಲಿ ಔಟ್ವರ್ಡ್ ಇರುತ್ತೆ. ಒಂದು ವೇಳೆ ನೆಗೆಟಿವ್ ಚಾರ್ಜ್ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ರೇಡಿಯಲಿ ಇನ್ವರ್ಡ್ ಇರುತ್ತೆ. ನೆಕ್ಸ್ಟು, ಎಲೆಕ್ಟ್ರಿಕ್ ಡೈಪೋಲ್ದು ಯಾವ ಥರ ನಾವು ರೆಪ್ರೆಸೆಂಟ್ ಮಾಡ್ತೀವಿ? ಡೈಪೋಲ್ ಮೀನ್ಸ್ ಅನ್ಲೈಕ್ ಚಾರ್ಜಸ್. ಸೊ ಆ್ಯಸ್ ವಿ ನೋ ಎಲೆಕ್ಟ್ರಿಕ್ ಫೀಲ್ಡ್ ರೆಪ್ರೆಸೆಂಟೇಷನ್. ಈಗ ನೋಡಿ, ಇಲ್ಲೊಂದು ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು ಕರೆಕ್ಟಾಗಿ. ಯಾವುದು ಸ್ಟ್ರಾಂಗ್ ಫೀಲ್ಡು, ಯಾವುದು ವೀಕ್ ಫೀಲ್ಡ್ ಅಂತ ಕನ್ಸಿಡರ್ ಮಾಡ್ಕೊಳ್ಳೋದಾದರೆ, ಇಲ್ಲಿ ನೋಡಿ, ಎರಡು ಚಾರ್ಜ್ ಮಧ್ಯೆ ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ ದ್ಯಾನ್ ಐದರ್ ಸೈಡ್ಸ್ ಆಫ್ ದ ಚಾರ್ಜಸ್. ಓಕೆನಾ?
ಐದರ್ ಸೈಡ್ಸ್ ಆಫ್ ದ ಚಾರ್ಜಸ್ಸು ಇನ್ ಬಿಟ್ವೀನ್ ಚಾರ್ಜ್ ಏನಾಗಿರುತ್ತೆ, ಫೋರ್ಸು ಜಾಸ್ತಿ ಇರುತ್ತೆ. ಆ್ಯಸ್ ಫೋರ್ಸ್ ಇನ್ಕ್ರೀಸಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸಸ್. ಓಕೆ, ನಾನು ಪ್ರೀವಿಯಸ್ ಆಗಿ ಕಾನ್ಸೆಪ್ಟ್ ಹೇಳಿದ್ದೀನಿ ಏನಂತ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡು ಜಾಸ್ತಿ ಇರುತ್ತೋ ಅಲ್ಲಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸು ಕ್ಲೋಸ್ ಟು ಈಚ್ ಅದು. ನೋಡಿ ನಿಮಗೆ ಡಯಾಗ್ರಾಮ್ನಲ್ಲಿ ಕಾಣಿಸ್ತಾ ಇದೆ, ಇನ್ ಬಿಟ್ವೀನ್ ಟೂ ಚಾರ್ಜಸ್ಸು ಆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಏನಾಗಿದೆ, ಕ್ಲೋಸರ್ ಇದೆ. ಅದೇ ಐದರ್ ಸೈಡಲ್ಲಿ ಏನಾಗಿರುತ್ತೆ, ಫಾರ್ದರ್ ಇರುತ್ತೆ. ವೈ? ಬಿಕಾಸ್ ಇಲ್ಲಿ ಪೊಟೆನ್ಷಿಯಲ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ, ಅದು ತಾನೆ. ಅಂದರೆ ಇಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಕಡಿಮೆ ಇರುತ್ತೆ. ವೈ? ಬಿಕಾಸ್ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೋ ಅಲ್ಲಿ ಪೊಟೆನ್ಷಿಯಲ್ಲು ಜಾಸ್ತಿ ಇರುತ್ತೆ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕಡಿಮೆ ಇರುತ್ತೋ ಅಲ್ಲಿ ಪೊಟೆನ್ಷಿಯಲ್ಲು ಕಡಿಮೆ ಇರುತ್ತೆ. ಅಂದರೆ ಸಿಂಪಲ್, ಆಪೋಸಿಷನ್ ಎಷ್ಟು ಕಮ್ಮಿ ಇರುತ್ತೋ ಅಷ್ಟು ಪೊಟೆನ್ಷಿಯಲ್ ಕಡಿಮೆ ಇರುತ್ತೆ. ಆಪೋಸಿಷನ್ ಎಷ್ಟು ಜಾಸ್ತಿ ಇರುತ್ತೋ, ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಫೋರ್ಸೇ ತಾನೆ ಆಪೋಸಿಷನ್. ಸೊ ಆಪೋಸಿಷನ್ ಎಲ್ಲಿ ಕಡಿಮೆ ಇರುತ್ತೋ ಅಲ್ಲಿ ಪೊಟೆನ್ಷಿಯಲ್ ಕಮ್ಮಿ ಇರುತ್ತೆ, ಎಲ್ಲಿ ಆಪೋಸಿಷನ್ ಜಾಸ್ತಿ ಇರುತ್ತೋ ಅಲ್ಲಿ ಪೊಟೆನ್ಷಿಯಲ್ಲು ಜಾಸ್ತಿ ಇರುತ್ತೆ. ಓಕೆನಾ? ನೆಕ್ಸ್ಟು ಲೈಕ್ ಚಾರ್ಜಸ್ ಅಲ್ಲಿ ನೋಡಿ, ಈ ಕೇಸ್ಗೆ ಕನ್ಸಿಡರ್ ಮಾಡಿದರೆ, ಲೈಕ್ ಚಾರ್ಜಸ್ ಕನ್ಸಿಡರ್ ಮಾಡಿಕೊಂಡ್ರೆ, ಲೈಕ್ ಚಾರ್ಜಸ್ಸಲ್ಲಿ ರಿಪಲ್ಷನ್ ಯಾವ ಕಡೆಗಿರುತ್ತೆ, ಐದರ್ ಸೈಡ್ಸ್ ಇರುತ್ತೆ. ಇನ್ ಬಿಟ್ವೀನ್ ದೇರ್ ಇಸ್ ನೋ ರಿಪಲ್ಷನ್. ಅಂದರೆ ರಿಪಲ್ಷನ್ ಇರುತ್ತೆ, ಇನ್ ಬಿಟ್ವೀನ್ ಕಡಿಮೆ ಇರುತ್ತೆ ಆಸ್ ಕಂಪೇರ್ಡ್ ಟು ಐದರ್ ಸೈಡ್ಸ್. ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೆನ್ಸಿಟಿ ಯಾವ ಕಡೆಗೆ ಜಾಸ್ತಿ ಇದೆ, ಐದರ್ ಸೈಡ್ಸ್ ಇದೆ. ಸೊ ಅದಕ್ಕೋಸ್ಕರ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು ಐದರ್ ಸೈಡ್ಸಲ್ಲಿ ಜಾಸ್ತಿ ಇರುತ್ತೆ. ನಿಮಗೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಕಾಣಿಸ್ತಾ ಇರ್ಬೋದು. ಐದರ್ ಸೈಡ್ಸಲ್ಲಿ ಏನು ಮಾಡಿದ್ದಾರೆ, ನಿಯರೆಸ್ಟ್ ಬರ್ಕೊಂಡಿದ್ದಾರೆ. ಅದೇ ಇನ್ ಬಿಟ್ವೀನ್ ಏನಾಗಿದೆ, ಫಾರ್ದರ್ ಬರ್ಕೊಂಡಿದ್ದಾರೆ. ಅಂದರೆ ಈಗ ಪೊಟೆನ್ಷಿಯಲ್ ಎಲ್ಲಿ ಜಾಸ್ತಿ ಇದೆ, ಐದರ್ ಸೈಡ್ಸ್ ಆಫ್ ದ ಚಾರ್ಜಸ್. ಇನ್ ಬಿಟ್ವೀನ್ ಕಡಿಮೆ ಇದೆ, ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅರ್ಥ ಆಗ್ತೀಯನಾ? ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರಾಂಗು ವೀಕು ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ ಯಾವುದು, ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅದೇ ಥರ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಗೊಂಡ್ರೆ ಅದನ್ನು ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ದ ರೆಪ್ರೆಸೆಂಟೇಷನ್. ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆಂಟ್ ಪ್ಯಾರಲಲ್ ಲೈನ್ಸ್ ರೆಪ್ರೆಸೆಂಟ್ಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅದಕ್ಕೆ ಪ್ಲೇನ್ ಶೀಟ್ಸ್ ಥರ ಬರೆದಿದ್ದಾರೆ. ದೋಸ್ ಆರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದರೆ ಫಸ್ಟ್ ಪ್ಲೇಟ್ನ V1, V2, V3 ಅಂತ ತಗೋಬೋದು. ಅಂದರೆ ಪೊಟೆನ್ಷಿಯಲ್ ಇದರಲ್ಲಿ ಬೇರೆ ಇದ್ದರೆ ಇದರಲ್ಲಿ ಬೇರೆ ಇರುತ್ತೆ, ಆ್ಯಂಡ್ ಥರ್ಡ್ ಒನ್ನಲ್ಲೂ ಬೇರೆ ಇರುತ್ತೆ. ಅಂದರೆ ಪೊಟೆನ್ಷಿಯಲ್ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸೇಮ್ ಇರೋದ್ರಿಂದ ಪೊಟೆನ್ಷಿಯಲ್ ಏನಾಗಿರುತ್ತೆ, ಫಸ್ಟ್ ಸರ್ಫೇಸ್ V1 ಇತ್ತು ಅಂದರೆ ಸೆಕೆಂಡ್ ಸರ್ಫೇಸ್ V2 ಇರುತ್ತೆ, ಥರ್ಡ್ ಸರ್ಫೇಸ್ V3. ಯಾಕೆಂದರೆ ಡಿಸ್ಟೆನ್ಸ್ ಏನಾಗಿದೆ ಇಲ್ಲಿ ಡಿಫ್ರೆಂಟ್ ಇದೆ ತಾನೆ, ಪೊಟೆನ್ಷಿಯಲ್ ಏನಾಗಿರುತ್ತೆ ಡಿಫ್ರೆಂಟ್ ಇರುತ್ತೆ. ಬಟ್ ಆ ಒಂದು ಪ್ಲೇನ್ ಶೀಟ್ ಅಂತ ತಗೊಂಡ್ರೆ, ಪ್ಲೇನ್ ಸರ್ಫೇಸ್ ಅಂತ ತಗೊಂಡ್ರೆ ಅದರಲ್ಲಿ ಪೊಟೆನ್ಷಿಯಲ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಒಂದು ಅದು ಸರ್ಫೇಸ್ ಮೇಲೆ, ಬಟ್ ಒಂದರಿಂದ ಇನ್ನೊಂದು ಪೊಟೆನ್ಷಿಯಲ್ ಸರ್ಫೇಸ್ ಮಧ್ಯೆ ಏನಾಗಿರುತ್ತೆ, ಡಿಫರೆನ್ಸ್ ಇರುತ್ತೆ. ಓಕೆನಾ? ಸೊ ದಿಸ್ ಇಸ್ ಅಬೌಟ್ equipotential surfaces and its properties and representation of equipotential surfaces. ಓಕೆನಾ? ಏನು equipotential surface ಅಂತಂದರೆ the surface at which potential remains same is known as equipotential surfaces. Thank you.